ನೋಡಿ, ಇವತ್ತು ಈ ನೇಹಾ ಕೋಲಿ ಆರೋಪಿಗೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಆಗಿದೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ನೇಹಾ ಅವರ ಪೋಷಕರು ಹೇಳ್ತಾ ಇರುವಂಥದ್ದು ಗಲ್ಲು ಶಿಕ್ಷೆ ಕೊಡಬೇಕು ಅಂತೇಳಿ. ಗೊತ್ತಿಲ್ಲ ಆದೇಶ ಏನು ಬರುತ್ತೋ ಏನೋ ಗೊತ್ತಿಲ್ಲ. ನೇಹಾ ಕೋಲಿ ಆರೋಪಿಗೆ ಬೇಲ್ ಅರ್ಜಿಯ ಆದೇಶ ಇರುವಂಥ ಹಿನ್ನೆಲೆಗೆ ನೇಹಾ ಅವರ ತಂದೆ ಈ ಆರೋಪಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿಭಟನೆ ಕೂಡ ಇವತ್ತು ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯಿಂದ ತೀವ್ರ ಪ್ರತಿಭಟನೆ ಆಗಿದೆ. BVB ಕಾಲೇಜಿನಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಜಾಥಾ ಮಾಡಲಾಗಿದೆ. ಕೊಲೆ ಆರೋಪಿ ಫಯಾಜ್ ಆತನಿಗೆ ಕಠಿಣ ಶಿಕ್ಷೆ ನೀಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಆದರೆ ಈ ಫಯಾಜ್ ಅನ್ನುವಂಥ ಆರೋಪಿ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದಾನೆ. ನೀವು ದರ್ಶನ್ಗೆ ಹೇಗೆ ಬೇಲ್ ಕೊಟ್ರಿ, ನನಗೂ ಬೇಲ್ ಕೊಡಿ ಅಂತ. ನಂಗೆ ಆಗತ್ತಾ ಗೊತ್ತಿಲ್ಲ, ಬಟ್ ಇವತ್ತು ಆದೇಶ ಬರಬೇಕು. ಈತ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ದರ್ಶನ್ ಯಾವ ರೀತಿಯಾಗಿ ನೀವು ಹೇಗೆ ಬೇಲ್ ಕೊಟ್ರಿಲ್ಲ ಅದೇ ರೀತಿಯಾಗಿ ನನಗೂ ಬೇಲ್ ಕೊಡಿ. ಆತನು ಮಾಡಿದ್ದು ಮರ್ಡರ್, ನಾನು ಮಾಡಿದ್ದು ಮರ್ಡರೇ. ಜಾಮೀನು ಕೊಡಬಾರ್ದು ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಎಲ್ಲ ಸರ್ಕಾರವೂ ಕೂಡ ಕಾನೂನನ್ನು ಪಾಲಿಸದೆ 3 ತಿಂಗಳ ಬಗೆಹರಿಸ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಮರೆತು ಬಿಟ್ಟಿದ್ದಾರೆ. ಯಾಕೆ ಅಂದರೆ ಮುಸ್ಲಿಂ. ಹಾಗಾಗಿ ನೆನಪು ಮಾಡೋಗೋಸ್ಕರ ಇಂಥವನಿಗೇನಾದರೂ ಅಕಸ್ಮಾತ್ ಇಬ್ಬರು ಮುಸ್ಲಿಮ ಲಾಯರ್ ಮೂಲಕ ಫಯಾಜನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಇಬ್ಬರು ಲಾಯರು ಕೂಡ ಕೊಲೆಗಡಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಸ್ಲಾಮಿನ ಮಾನಸಿಕತೆ ಏನಿದೆ ಅಂತನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡಾಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಈಗ ನೇಹಾ ಕೋಲೆ ಆರೋಪಿಗೆ ಇವತ್ತು ಬೇಲ್ ಅರ್ಜಿಯ ಆದೇಶ ಬರುತ್ತೆ. ಸಹಜವಾಗಿ ಏನು ಆದೇಶ ಬರಬಹುದು ಅನ್ನೋದು ಈಗ ಬೇಡಿಕೆ ಇಟ್ಟಿರುವಂಥದ್ದು ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ. ಬಟ್ ಯಾವ ರೀತಿಯಾಗಿ ಶಿಕ್ಷೆ ಪ್ರಕಟ ಆಗಬಹುದು ಈ ಕೇಸಿನ ವಿಚಾರವಾಗಿ? ಹೇಮಕುಮಾರ್, ನೇಹಾ ಹಿರೇಮಠ ಕೊಲೆ ಪ್ರಕರಣ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಎದುರಾಗಿತ್ತು. ಇವತ್ತು ನೇಹಾ ಕೊಲೆ ಆರೋಪಿ ಫಯಾಜ್ ಕೊಂದನಾಯಕರಿಗೆ ಬೇಲನ್ನು ಕೊಡಬೇಕು ಅಂತೇಳಿ ಅವರ ಪರ ವಕೀಲ ಸಾಕಷ್ಟು ಪರವಾಗಿಟ್ಟಿರುವುದು. ದರ್ಶನ್ ಮಾದರಿಯಲ್ಲಿ ಒಂದು ಬೇಲನ್ನು ಕೊಡಬೇಕು ಅನ್ನೋದು ಒಂದು ರೀತಿಯ ಪ್ರಸ್ತಾವನೆ ಇಟ್ಟಿದ್ದಾರೆ. ಜೊತೆಗೆ ಅವರ ವಕೀಲರು ಸಾಕಷ್ಟು ಪರವಾಗಿ ವಾದಿಸಿರುವುದು. ಜೊತೆಗೆ ಇನ್ನೊಂದು ರೀತಿಯ ಏನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಹೇಶ್ ಇದ್ದಾರೆ ಮತ್ತು ಅವರ ಪರ ಇನ್ನೊಬ್ಬರು ನೇಹಾ ಪರ ವಕೀಲರು ಮುದ್ಗೀಕರ್ ಸಹ ಭಾರಿ ಪರಿಣಾಮಕಾರಿಯಾಗಿ ವಾದ ಮಾಡಿದ್ದಾರೆ. ಒಂದು ಬಹಿರಂಗ ಸಹ ಅದು ಕಾಲೇಜಿನಲ್ಲಿ ಹಾಡಾಗ್ಲಿ ಈ ರೀತಿ ಬರ್ಬರವಾಗಿ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಿರೋದು ಬಹಳ ಖಂಡನೀಯ. ಅದರಿಂದ ಯಾವುದೇ ಕಾರಣಕ್ಕೂ ನೇಹಾ ಹಿರೇಮಠ ಕೊಲೆಗಾರ ಫಯಾಜ್ಗೆ ಬೇಲ್ ಕೊಡಬಾರದು ಅನ್ನೋ ವಾದ ಮಂಡಿಸಿದರೆ ಕೆಲವು ಪರವಾಗಿಟ್ಟಿದ್ದಾರೆ. ಕೆಲವು ಅಲಹಾಬಾದ್ ಸೇರಿದಂತೆ ಬೇರೆ ಬೇರೆಯ ನ್ಯಾಯಾಲಯಗಳಲ್ಲಿ ಅಂತ ಆದೇಶ ಪ್ರತಿಗಳನ್ನ ನ್ಯಾಯಾಧೀಶರು ಪರ ವಿರೋಧ ಸಾಕಷ್ಟು ಎದುರಾಗ್ತದೆ. ಇವತ್ತು ಹುಬ್ಬಳ್ಳಿಯ JMS 1ನೇ ನ್ಯಾಯಾಲಯ ಫಯಾಜ್ಗೆ ಬೇಲ್ ಕೊಡಬೇಕು ಬೇಡ ಬಗ್ಗೆ ಅಂತಿಮವಾದಂತಹ ಆದೇಶವನ್ನು ಪ್ರಕಟಿಸ್ತಾ ಇದೆ. ಈಗಾಗಲೇ ಕೋರ್ಟಿನ ಕಲಾಪಗಳು ಆರಂಭವಾಗಿರ್ಬೋದು ಮತ್ತು ಅಲ್ಲಿಯ ಚರ್ಚೆ ಆದೇಶಕ್ಕಾಗಿ ಸಾಕಷ್ಟು ಹಾತೊರೆಯುತ್ತಿದ್ದಾರೆ. ಆದೇಶ ಏನು ಬರಬಹುದು ಅನ್ನೋ ಬಗ್ಗೆ ಸಹ ಇವತ್ತು ಕುತೂಹಲಕಾರಿ ಮೂಡಿಸುವುದು. ಒಂದು ರೀತಿಯ ದರ್ಶನ್ ಮಾದರಿಯ ಪ್ರಕರಣಗಳನ್ನ ಏನೇನಾಗಿದೆ ಆ ಪ್ರಕರಣ ಕುರಿತಂತೆ ಕೆಲವು ಕಲಂಗಳನ್ನ ಕೆಲವು ನ್ಯಾಯಾಲಯದ ಆದೇಶಗಳನ್ನ ಸಹ ಅಲ್ಲಿ ಇಟ್ಟು ವಾದಿಸಿದ್ದಾರೆ. ಇನ್ನೊಂದು ಕಡೆ ಹುಬ್ಬಳ್ಳಿಯ ಶ್ರೀರಾಮ ಸೇನೆಯ ಒಂದು ಪ್ರತಿಭಟನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಫಯಾಜ್ಗೆ ಜಾಮೀನು ನೀಡಬಾರದು, ಯಾಕಂದ್ರೆ ಅದನ್ನ ಗಲ್ಲು ಶಿಕ್ಷೆ ಕೊಡಬೇಕು ಅನ್ನೋ ರೀತಿಯ ಒತ್ತಾಯ ಮಾಡಿದ್ರು. ಆದ್ರೆ ಸಾಕಷ್ಟು ಕುತೂಹಲಕಾರಿಯಾಗಿರೋದು ಫಯಾಜನಿಗೆ ಇವತ್ತು ಬೇಲ್ ಸಿಗತ್ತಾ ಅಥವಾ ಜೇಲ ಗತಿನ ಅನ್ನೋ ಬಗ್ಗೆ ಬಹಳ ಚರ್ಚೆ ಗ್ರಾಸವಿದೆ ಅಂತ. ಎಸ್, ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿಹಾದಿ ಫಯಾಜನಿಗೆ